ದೂರ ಹೋಗ್ತಾ ಇದ್ದೀರಾ? ನೀವೊಬ್ಬರೇ ಹೋಗೋದು ಒಳ್ಳೆಯದಲ್ಲ. ಡ್ರೈವರ್ನ ಜೊತೆ ಕರ್ಕೊಂಡು ಹೋಗಿ. ಅಲ್ಲಿಗೆ ನೀವೊಬ್ಬರೇ ಹೋಗಬೇಕು ಅಂತ ಹೇಳಿದ್ದು ನೀನೇ ಅಲ್ವಾ ಮಾತಂಗಿ? ಅದಕ್ಕೆ ನಾನೊಬ್ಬಳೇ ಹೋಗ್ತೀನಿ. ಆದರೆ ಮನೇಲಿ ಯಾರಿಗೂ ಈ ವಿಷಯ ಗೊತ್ತಿಲ್ಲದಿರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ನಾನು ಚಿರು ಹತ್ರ ಕ್ಷಮೆ ಕೇಳಬೇಕು. ಅಲ್ಲಿಂದ ಬಂದಮೇಲೆ ಯಾರು ಏನೇ ಪ್ರಶ್ನೆ ಮಾಡಿದ್ರು ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಈಗಾಗಲೇ ಎಲ್ಲರೂ ನನ್ನನ್ನು ಹುಚ್ಚಿ ಅಂದ್ಕೊಂಡಿದ್ದಾರೆ. ಹಾಗೆ ಅಂದ್ಕೊಳ್ಳಿ ಬಿಡು. ಆದರೆ ನನ್ನ ನಿರ್ಧಾರ ಮಾತ್ರ ಬದಲಾಗಲ್ಲ. ನೀವು ಹೋಗೋದೇನೋ ಸರಿ. ನಿಮಗೂ ಆತ್ಮಕ್ಕೂ ಮಧ್ಯೆ ಒಂದು ಬಾಗಿಲಿದೆ. ಅದನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ನೀವು ಚಿರು ಜೊತೆ ಮಾತಾಡಿ ಅವನ ಹತ್ರ ಕ್ಷಮಾಪಣೆ ಕೇಳ್ಕೊಳ್ಳಿ. ಆದರೆ ಅವನನ್ನು ನೋಡೋದು ಧೈರ್ಯ ಮಾಡಬೇಡಿ. ಬಾಗಿಲು ತೆಗಿಯಲ್ಲ ಅಂತ ನನಗೆ ಮಾತು ಕೊಡಿ. ಬಾಗ್ಲು ತೆಗಿಯಲ್ಲ ಅಂತ ಹೇಳಿದ್ನಲ್ಲ ಮಾತಂಗಿ. ಹಲೋ, ಗುರುಗಳು ಕೃಷ್ಣ ಪ್ರಸಾದ್ ಅವ್ರ ಹತ್ರ ಮಾತಾಡ್ಬೇಕಂತೆ. ಅವ್ರಿಗೆ ಸ್ವಲ್ಪ ಫೋನ್ ಕೊಡಿ. ಒಂದು ನಿಮಿಷ ಕೊಡ್ತೀನಿ. ಹಾಂ. ಮಾವ, ಮಠದಿಂದ ಫೋನ್ ಬಂದಿದೆ. ಕುಡಿಯೋದಕ್ಕೊಂದು ಲೋಟ ನೀರು ತಗೊಂಬಮ್ಮ. ಸರಿ ಮಾವ. ಗುರುಗಳೇ, ನಾನು ಇಲ್ಲಿಂದಾನೇ ನಮಸ್ಕಾರ ಮಾಡ್ತಾ ಇದ್ದೀನಿ. ಏನಂತ ಆಶೀರ್ವಾದ ಮಾಡಲಿ ಗೊತ್ತಾಗ್ತಾ ಇಲ್ಲ ಕೃಷ್ಣ ಪ್ರಸಾದ್. ನಿಮ್ಮ ಮನೆ ಮೇಲೆ ಮುಸ್ಕಿರೋ ಶೋಕದ ಕಾರ್ಮುಗಿಲು ಇನ್ನೂ ಕರಗೋ ಹಾಗೆ ಕಾಣ್ತಾ ಇಲ್ಲ. ಗುರುಗಳೇ, ಏನಾಯಿತು? ಏನಾಯಿತು ಏನಾಗುತ್ತೆ ಅಂತ ನಾನು ಹೇಳಿಬಿಟ್ರೆ ದೇವರಾಗ್ಬಿಡ್ತೀನಿ. ಆದರೆ ನಾನು ದೇವರಲ್ಲ. ಆ ದೇವರು ಕೊಟ್ಟಿರೋ ಸೂಚನೆನ ನಾನು ನಿಮಗೆ ಮುಟ್ಟಿಸ್ತೀನಿ. ಯಾವುದೇ ಕಾರಣಕ್ಕೂ ಯಾರೊಬ್ಬರು ಇವತ್ತು ನಿಮ್ಮ ಮನೆಯಿಂದ ಆಚೆಗೆ ಹೋಗಬಾರ್ದು. ಏನೇ ಆಗಲಿ, ಎಂಥ ಪರಿಸ್ಥಿತಿ ಬಂದರೂ ಯಾರೊಬ್ಬರು ಹೊಸಲು ದಾಟಿ ಆಚೆಗೆ ಹೋಗಬಾರ್ದು. ಇದು ನಾನು ನಿಮಗೆ ಬುದ್ಧಿ ಮಾತು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ, ಆಜ್ಞೆ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ಗುರುಗಳೇ, ಅದೇನು ವಿಷಯ ಅಂತ ಹೇಳಿಬಿಟ್ರೆ ನನಗೂ ಆತಂಕ ಸ್ವಲ್ಪ ಕಡಿಮೆ ಆಗುತ್ತೆ. ಏನು ಬೇಕಾದರೂ ಆಗಬಹುದು. ಹೋಗಿರೋ ಆತ್ಮ ಇನ್ನೊಂದು ಜೀವನ ಕಿತ್ಕೊಳ್ಳೋ ಸಾಧ್ಯತೆ ಇದೆ. ಮಾವ, ಮಾವ ಏನಾಯ್ತು? ಗುರುಗಳು ಯಾರು ಮನೆಯಿಂದ ಆಚೆ ಹೋಗಬೇಡಿ ಅಂತ ಹೇಳಿದ್ದಾರೆ ಅಂದರೆ ಅದಕ್ಕೇನೋ ಬಲವಾದ ಕಾರಣ ಇರಬೇಕು. ಯಾರು ಮನೆಯಿಂದ ಆಚೆ ಹೋಗಬೇಡಿ. ಅಲ್ಲಣ್ಣ, ಯಾಕೆ ಏನು ಅಂತ ಕೇಳಬೇಕಾಗಿತ್ತಲ್ವಾ? ಕೇಳಿದೆ ಕಣ. ಅಂಥ ಸಮಸ್ಯೆ ಏನೂ ಇಲ್ಲ, ನೀವು ಹೆದರಬೇಡಿ ಅಂತ ಹೇಳಿದ್ರು. ಒಂದಿನ ತಾನೇ, ಆಲ್ರೆಡಿ ಅರ್ಧ ದಿನ ಕಳೆದೋಯ್ತು. ಇನ್ನು ಅರ್ಧ ದಿನ ಕಳೆದ್ರಾಯ್ತು, ಎಲ್ಲ ಸರಿ ಹೋಗುತ್ತೆ. ಕಾರಣ ಏನು ಅಂತ ತಿಳ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಕಾರಣ ಇನ್ನೇನಿರುತ್ತೆ? ಆ ಗುರುಗಳಿಗೆ ನಮ್ಮ ಕುಟುಂಬನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋ ಆಸೆ. ನಮ್ಮನ್ನೆಲ್ಲ ಸೂತ್ರದ ಗೊಂಬೆಗಳು ಅಂದ್ಕೊಂಡಿದ್ದಾರೆ. ಅವ್ರು ಆಡಿಸ್ತಾರೆ, ನಾವು ಆಡ್ತೀವಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ರಾಣಿ, ಬಾಯಿ ಬಂದ ಹಾಗೆಲ್ಲ ನೀನು ಮಾತಾಡಬೇಡ. ಗುರುಗಳು ಅಂಥವ್ರಲ್ಲ. ಯಾರ್ಯಾರ ಬಣ್ಣ ಹೇಗೆ ಅಂತ ನಿಮಗೆ ಗೊತ್ತಾಗದೇ ಇರ್ಬೋದು ರೀ, ಆದರೆ ನನಗೆ ಚೆನ್ನಾಗಿ ಗೊತ್ತಾಗತ್ತೆ. ನೀನು ತುಂಬ ಜಾಣೆ, ಆದರೆ ಆ ಜಾಣ್ತನ ನಿನ್ನಲ್ಲೇ ಇರಲಿ. ಮಾವ, ಗುರುಗಳ ಹತ್ರ ನಾನು ಮಾತಾಡ್ಲಾ? ಕೃಪಾಕರಣ, ಮಾವ ಕೇಳಿದ್ದಾರೆ. ಗುರುಗಳು ಏನೋ ಹೇಳಿದ್ದಾರೆ, ಆದರೆ ಅದೇನು ಅಂತ ನಮ್ಮ ಹತ್ರ ಹೇಳ್ತಿಲ್ಲ. ಅಂಥದ್ದೇನಿಲ್ಲಮ್ಮ. ಏನೂ ಇಲ್ಲ ಅಂದಮೇಲೆ ನಿಮ್ಮ ಕೈಯಲ್ಲಿದ್ದಿದ್ದು ನೀರಿನ ಲೋಟ ಯಾಕೆ ಬಿದ್ದೋಯ್ತು ಮಾವ? ಯಾಕೆ ಅಷ್ಟೊಂದು ಗಾಬರಿ ಆಗಿದ್ರಿ?
ಅಪ್ಪ ಪ್ಲೀಸ್, ಏನು ಮುಚ್ಚಿಡಬೇಡಿ, ಅದೇನು ಅಂತ ಹೇಳಿ. ಯಾರಾದರೂ ಹೊರಗಡೆ ಹೋದರೆ ಹೋದಾತ್ಮ ಮತ್ತೊಂದು ಜೀವನ ಕರ್ಕೋಬಹುದು ಅಂತ ಹೇಳೋದು. ನೀನು ನಡಿ. ಅಮ್ಮೋರೆ, ನೀವು ದೇವಸ್ಥಾನಕ್ಕೆ ಹೋಗೋದು ಬೇಡ ಅನ್ಸುತ್ತೆ. ಯಾಕೆ? ಸಾವಾಗುತ್ತೆ ಅಂತ ಭಯನಾ? ಸತ್ರೆ ಸಾಯ್ತೀನಿ ಬಿಡು. ಸತ್ರು ಸಂತೋಷನೇ. ಸತ್ರೆ ಮಗನ ಜೊತೆ ಇರ್ತೀನಿ. ಬದುಕಿದ್ರೆ ಅವನ ಹತ್ರ ಕ್ಷಮೆ ಕೇಳ್ದೇನೋ ಸಮಾಧಾನದಲ್ಲಿ ಬದುಕ್ತೀನಿ. ಮತ್ತೆ ಆಟ ಆಡ್ತಾ ಇದೀಯಾ? ಸೌಂಡ್ ಕಮ್ಮಿ ಮಾಡೆ, ತಲೆ ತುಂಬ ಸಿಡಿತಾ ಇದೆ. ಸರಿ, ಸೌಂಡೇ ಬರ್ದಿರೋ ಗೇಮ್ ಆಡ್ತೀನಿ, ಓಕೆನಾ? ಏನಾಟನೇ? ಮೊಬೈಲ್ನಲ್ಲಿ ಗೇಮ್ ಆಡ್ತೀಯಾ? ಮೊಬೈಲ್ ಗೇಮ್ ಅಲ್ಲ, ಇವಾಗ ಅಶೋಕ್ ಜೊತೆ ಗೇಮ್ ಆಡ್ತೀನಿ. ಅಶೋಕ್ಗೆ ಫೋನ್ ಮಾಡಿ ಮನೆಗೆ ಬಾ ಅಂತ ಹೇಳ್ತೀನಿ. ದೊಡಪ್ಪ, ಗುರುಗಳನ್ನ ಗೌರವಿಸ್ಬೇಕು. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಹಾಗಂತ ಅವ್ರ ಮಾತೆ ವೇದವಾಕ್ಯ, ಅವ್ರು ಹೇಳಿದ್ದೆ ನಡೆಯುತ್ತೆ ಅಂತ ನೀವ್ಯಾಕೆ ಸೀರಿಯಸ್ ಆಗಿ ತಗೊಂಡಿದ್ದೀರಾ? ಕಂದ, ನಾವು ಪುಸ್ತಕದಲ್ಲಿ ಓದಿ ತಿಳ್ಕೊಂಡಿರೋದು ಜೀವನನೂ ಅಲ್ಲ, ಪ್ರಪಂಚನೂ ಅಲ್ಲ. ಗುರುಗಳು ಹೇಳಿದ ಯಾವುದೂ ಸುಳ್ಳಾಗಿಲ್ಲ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅವ್ರು ಹೇಳಿದ್ದು ನಡೆದಿದೆ. ಇದುವರೆಗೂ ಅವ್ರು ಯಾವ ಮಾತನ್ನೂ ನಾನು ಮೀರಿಲ್ಲ, ಒಂದನ್ನು ಬಿಟ್ಟು. ಬಾಬಾ, ಅದೇನು ಅಂತ ಹೇಳಿ. ಅದು ಮುಗಿದು ಹೋದ ಕತೆ. ಅದು ಹೇಗಾಗುತ್ತೆ ಮಾವ? ಯಾವುದೋ ಮಾತನ್ನು ಮೀರಿದ್ದೀವಿ, ಅದರಿಂದ ತೊಂದರೆ ಆಗಿದೆ ಅಂತ ನಿಮ್ಮ ಮಾತಿನಿಂದ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಜಯಸಿಂಹ, ಮಾತು ಮೀರಿತು ಅಣ್ಣ ಅಲ್ಲ, ನಾನು. ಸಮಸ್ಯೆ ಆಗಿರೋದು ನನ್ನಿಂದ. ಆ ವಿಷಯ ಮಾತಾಡೋದು ಬೇಡ ಅಂದೆ ಇಂದಿರಾ. ಅಲ್ಲ ಮಾವ, ವಿಷಯ ಎಂಥದ್ದು ಅಂತ ಗೊತ್ತಾದ್ರೆ ಬೇಡ ಅಂದ್ರೆ ಬಿಟ್ಬಿಡ್ಬೇಕು. ಹಾಂ ಹೇಳಿ ಸರ್. ಓ ಮೈ ಗಾಡ್, ನನ್ನ ಜೆಂಡರೇ ಚೇಂಜ್ ಮಾಡಿಬಿಟ್ಟಿಯಲ್ಲ. ನಾನು ಸರ್ ಅಲ್ಲ, ಡಾರ್ಲಿಂಗ್. ನಾನು ಮನೇಲಿದ್ದೀನಿ ಸರ್. ಏನಾದರೂ ವಿಷಯ ಆಯ್ತಾ? ವಿಷಯ ಇಲ್ಲದೆ ನಾನು ಯಾವತ್ತಾದರೂ ಫೋನ್ ಮಾಡಿದ್ದೀನಾ? ನಿನ್ನ ನೋಡಬೇಕು ಅಂತ ನಂಗೆ ತುಂಬ ಆಸೆ ಆಗ್ತಿತ್ತು. ಓಕೆ ಸರ್, ನಾನು ಆಮೇಲೆ ಮಾಡ್ತೀನಿ, ಸ್ವಲ್ಪ ಬ್ಯುಸಿ ಇದ್ದೀನಿ. ನೋ, ನಾನು ಈಗಲೇ ಮಾತಾಡಬೇಕು. ಫೋನಲ್ಲ, ಫೇಸ್ ಟು ಫೇಸ್. ಈಗಲೇ ಅಲ್ಲಿಂದ ಹೊರಟು ಬಾ ಪ್ಲೀಸ್ ಅಶೋಕ್. ಇಲ್ಲ ಸರ್, ಮನೇಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಬರೋದಕ್ಕಾಗಲ್ಲ, ಪ್ಲೀಸ್. ಕಮ್ ಆನ್ ಅಶೋಕ್, ಅಷ್ಟು ಪ್ರೀತಿಯಿಂದ ಕರಿತಿದ್ದೀನಿ, ಬರಲ್ಲ ಅಂತ ಹೇಳ್ತೀಯಲ್ಲ. ಅರ್ಥ ಮಾಡ್ಕೊಳ್ಳಿ ಸರ್, ನಮ್ಮ ತಂದೆಯವರು ಇವತ್ತು ಆಚೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾಳೆ ಸಿಗ್ತೀನಿ. ಏನಾಯ್ತೆ? ಕಾಲ್ ಕಟ್ ಮಾಡದ್ನಾ? ಕಟ್ ಮಾಡಿದ್ರೆ ನಾನು ಬಿಟ್ಬಿಡ್ತೀನ. ನಮ್ಮದು ಕಟ್ ಮಾಡುವಂಥ ಕಾಂಟ್ಯಾಕ್ಟ್ ಅಲ್ಲ. ಏ ರಾಣಿ,
ಗಂಡ ಹೆಂಡತಿ ಮಧ್ಯೆ ಯಾವ ಗುಟ್ಟು ಇರಬಾರ್ದು ಅಂತ ಹೇಳ್ತಾರಲ್ವಾ? ಆದರೆ ನೀವ್ಯಾಕೆ ಇಷ್ಟು ವರ್ಷ ನನ್ನ ಹತ್ರ ಈ ವಿಷಯ ಮುಚ್ಚಿಟ್ರಿ? ನಾನು ಯಾವ ವಿಷಯನ ಮುಚ್ಚಿಟ್ಟಿದ್ದೀನಿ? ದೊಡ್ಡ ಗುರುಗಳು ಹೇಳಿದ್ರು ನಾವು ಅವ್ರ ಮಾತು ಕೇಳಲಿಲ್ಲ, ತಪ್ಪು ಮಾಡಿದ್ವಿ ಅಂತ ಅಣ್ಣ ತಮ್ಮದಿರಿಬ್ರು ಮಾತಾಡ್ಕೋತಿದ್ರಲ್ಲ, ಯಾವ ವಿಷಯ ಅದು? ಅದೇನು ಅಂತ ನಿನಗೆ ಚೆನ್ನಾಗಿ ಗೊತ್ತು, ಮತ್ತೆ ಯಾಕೆ ಕೇಳ್ತಿದ್ಯಾ? ಅಂದ್ರೆ ದೊಡ್ಡ ಗುರುಗಳು ನನ್ನನ್ನು ಮದುವೆ ಮಾಡ್ಕೋಬೇಡ, ನಾನು ಈ ಮನೆಗೆ ಸರಿಯಾದ ಸೊಸೆ ಅಲ್ಲ ಅಂತ ಹೇಳಿದ್ರಲ್ಲ, ಆ ವಿಷಯನ ಅದು? ಹೌದು ಕಣೆ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನೀನೇ ನೋಡ್ಕೊ, ಎಲ್ಲ ಅರ್ಥ ಆಗುತ್ತೆ. ನಾನು ನಿಜವಾಗ್ಲೂ ನೀನು ನನ್ನನ್ನು ಪ್ರೀತಿಸ್ತಾ ಇದೆಯಾ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಇತ್ತೀಚೆಗೆ ಗೊತ್ತಾಗ್ತಿದೆ, ನೀನು ಇಷ್ಟಪಟ್ಟಿದ್ದು ಪ್ರೀತಿಸಿದ್ದು ನನ್ನನ್ನಲ್ಲ, ನಮ್ಮ ಅಣ್ಣನ ಆಸ್ತಿನ ಅಂತ. ಮೊದಲು ಇವಳನ್ನ ಮನೆ ಬಿಟ್ಟು ಓಡಿಸ್ಬೇಕು. ಇವಳೇ ನನ್ನ ಮುಂದಿನ ಟಾರ್ಗೆಟ್. ನಾನು ನಿನ್ನ ಹತ್ರ ಬರ್ತಿದ್ದೀನಿ ಮಗನೇ. ಯಾವ ಗುರುಗಳ ಮಾತು ಕೂಡ ಇವತ್ತು ನನ್ನನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಬರ್ತಿದ್ದೀನಿ ಕಂದ. ಏನಾಯ್ತು ಮಾತಂಗಿ? ಏನಾದರೂ ಆಗಲಿ ಅಮ್ಮೋರೆ, ಇವತ್ತು ನಾನು ನಿಮ್ಮನ್ನು ಹೋಗೋಕೆ ಬಿಡಲ್ಲ. ಯಾಕೆ ಮಾತಂಗಿ, ನಿನ್ಗೇನಾಗಿದೆ? ಯಾಕೆ ಹೀಗೆ ಮಾಡ್ತಿದ್ಯಾ? ನಾನು ಹೋಗಬೇಕು, ಜಾಗ ಬಿಡು. ನೀವು ಹೊರಗಡೆ ಹೋಗೋದ್ರಿಂದ ಏನಾದರೂ ಅಪಾಯ ಕಾದಿರಬಹುದು, ದಯವಿಟ್ಟು ಬೇಡ. ಮೊದಲು ಹೋಗಿ ಕಾರ್ಕಿ ತಗೊಂಡ್ ಬಾ. ಇವತ್ತೊಂದು ದಿನ ಬಿಟ್ಬಿಡಿ, ಮುಂದೆ ಇನ್ನೊಂದು ದಿನ ನೋಡಿದ್ರಾಯ್ತು. ಇವತ್ತಾಗದೆ ಹೋದರೆ ಇನ್ಯಾವತ್ತೂ ಆಗಲ್ಲ ಮಾತಂಗಿ. ಏನು ಮಾಡಬೇಕು ಅನ್ನೋದನ್ನ ನೀನು ನನಗೆ ಹೇಳ್ಕೊಡ್ಬೇಡ. ನೀನು ಹೋಗಿ ಕಾರ್ಕಿ ತಗೊಂಡ್ ಬಾ. ಅಮ್ಮೋರೆ, ಒಂದು ಸಾವಿಂದ ಈ ಮನೆ ನಗುನೇ ಕಳ್ಕೊಂಡ್ಬಿಟ್ಟಿದೆ. ಇನ್ನೇನಾದರೂ ಆದರೆ ಶಾಶ್ವತವಾಗಿ ಈ ಮನೆ ನೆಮ್ಮದಿನೇ ಕಳ್ಕೊಂಡ್ಬಿಡುತ್ತೆ. ಮಾತಂಗಿ, ಸುಮ್ಮನೆ ನನ್ನನ್ನು ಕೆಟ್ಟೋಳ್ನಾಗಿ ಮಾಡಬೇಡ. ಚಿರು ಜೊತೆ ಮಾತಾಡೋದಕ್ಕೆ ನನ್ನ ಪ್ರಾಣ ಒತ್ತೆ ಇಡಬೇಕು ಅನ್ನೋದಾದರೂ ನಾನು ಹಿಂಜರಿಯಲ್ಲ. ನಾನು ಸಂತೋಷವಾಗಿ ನನ್ನ ಜೀವನ ಕೊಡ್ತೀನಿ. ಇವತ್ತು ನಾನು ಹೋಗೋದನ್ನ ಯಾರಿಂದನೂ ತಡೆಯೋದಕ್ಕಾಗಲ್ಲ. ಆದರೆ ಹೇಗೆ ಹೋಗ್ತೀರಾ ನೀವು? ಕೆಳಗಡೆ ಹಾಲ್ನಲ್ಲಿ ಎಲ್ಲರೂ ಇದ್ದಾರೆ. ಅದ್ರ ಚಿಂತೆ ನಿನಗೆ ಬೇಡ. ಹೇಗೆ ಹೋಗಬೇಕು ಅನ್ನೋದು ನನಗೆ ಗೊತ್ತಿದೆ. ನೀನು ಹೋಗಿ ಕಾರ್ಕಿ ತಗೊಂಡ್ ಬಾ. ಒಂದ್ಸರಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಹೋಗು. ಅಮ್ಮ, ಅರೆ ಎಲ್ಲಿಗೆ ಹೋಗ್ತಾ ಇದೀಯಾ? ಅಶೋಕ್ ನನ್ನ ಕಾಲ್ನೇ ಕಟ್ ಮಾಡ್ತಾನೆ. ಮನೆಗೆ ಬಾ ಅಂದ್ರೂ ಬರಲ್ಲ ಅಂತಾನೆ. ಅಂದರೆ ಅದರ ಅರ್ಥ ಅವನು ಇಲ್ಲಿಗೆ ಬರಲ್ಲ, ನಾನೇ ಅವನ ಮನೆಗೆ ಹೋಗಬೇಕು ಅಂತ. ಪಾಪ, ನನ್ನ ಅಶೋಕ್ ಆಸೆನ ಈಡೇರಿಸ್ತಿರಕ್ಕಾಗತ್ತಾ? ಸರಿ, ಇವಾಗ ದುಡ್ಡು ಕೊಡು, ನಾನು ಅಲ್ಲಿಗೆ ಹೋಗಬೇಕು. ಅಮ್ಮೋರೆ, ದಯವಿಟ್ಟು ಇನ್ನೊಂದ್ಸಲಿ ಯೋಚನೆ ಮಾಡಿ. ನೀನು ಎಷ್ಟು ಸರಿ ಹೇಳಿದ್ರು ಅಷ್ಟೇ. ಇವಳು ಯಾಕೆ ಈ ಡ್ರೆಸ್ ಬಗ್ಗೆ ಎಲ್ಲ ಕೇಳ್ತೀಯಾಳೆ? ಇವಳು ಯಾವ ಟೈಮಲ್ಲಿ ಏನು ಮಾಡ್ತಾಳೆ ಅಂತಲೇ ಹೇಳೋಕ್ಕಾಗಲ್ಲ. ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಕೇಳ್ತಿದ್ದಾಳೆ. ಏನು ಮಾಡಕ್ಕೆ ಹೊರಟಿಯಲ್ಲ ಇವಳು? ಹಲೋ ಡಿಯರ್. ಯಾಕೆ ಡ್ರೆಸ್ ಓಕೆನಂತೆಲ್ಲ ಕೇಳ್ತಿದ್ಯಾ? ಯಾಕೆ ಡಿಯರ್ ಹಾಗೆ ಹೇಳ್ತಿದ್ಯಾ?
ನನ್ನ ಡ್ರೆಸ್ ಚೆನ್ನಾಗಿಲ್ವಾ? ಛೇ, ನೀನು ತುಂಬ ಲೇಟ್ ಮಾಡಿಬಿಟ್ಟೆ. ಅಟ್ಲೀಸ್ಟ್ ಇನ್ನು 1 ನಿಮಿಷ ಮುಂಚೆನಾದರೂ ಹೇಳಬೇಕಾಗಿತ್ತು. ನಾನು ಆಗಲೇ ಹೊರಟ್ಬಿಟ್ನಲ್ಲ. ಎಲ್ಲಿಗೆ ಹೊರಟೆ? ಇನ್ನೆಲ್ಲಿಗೆ? ನಮ್ಮ ಅತ್ತೆ ಮಾವನ ಮನೆಗೆ. ಐ ಮೀನ್ ಟು ಸೇ ನಿಮ್ಮ ಮನೆಗೆ. ನಿಮಗೆ ತಲೆ ಕೆಟ್ಟಿದೆ ರಾಗಿಣಿ. ಮೊದಲು ನನ್ನ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಗಳಿದೆ. ನಾನು ಇದಕ್ಕೆ ಬರೋದು ಸರಿ ಅಲ್ಲ. ನಮ್ಮ ಮನೇಲಿ ಯಾರ್ದು ಮನ್ಸುಗಳು ಸರಿ ಇಲ್ಲ ರಾಗಿಣಿ. ನಂಗೆ ಸುಮ್ಮನೆ ಹಿಂಸೆ ಮಾಡಬೇಡ ನೀನು. ಐ ಆಮ್ ರಿಯಲಿ ಸಾರಿ ಅಶೋಕ್. ನಾನು ನಿನ್ನನ್ನು ಮನೆಯಲ್ಲೇ ಮೀಟ್ ಮಾಡ್ತೀನಿ. ಬಾಯ್ ಬಾಯ್. ಇವಳೇನಾದರೂ ಇಲ್ಲಿಗೆ ಬಂದರೆ ಇನ್ನು ಏನೇನು ರಂಪ ಮಾಡ್ತಾಳೋ. ಅಪ್ಪ, ಎಲ್ರಿಗೂ ಸ್ಯಾಲ್ರಿ ಮಾಡಬೇಕಿತ್ತು. ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತೀನಿ. ಯಾಕೋ? ಯಾರು ಮನೆಯಿಂದ ಆಚೆ ಹೋಗ್ಬಾರ್ದು ಅಂತ ಹೇಳಿದ್ದು ಗೊತ್ತಾಗ್ಲಿಲ್ವಾ ನಿಂಗೆ? ಅಪ್ಪ, ಸಂಬಳ ಕೊಡಬೇಕಿತ್ತಲ್ಲ. ಏಯ್, ಒಂದಿನ ಸಂಬಳ ತಡ ಆದ್ರೆ ಯಾರು ಪ್ರಶ್ನೆ ಮಾಡೋದಿಲ್ಲ, ಏನು ತೊಂದರೆ ಇಲ್ಲ. ನಾಳೆ ಸಂಬಳ ಕೊಟ್ರೆ ಆಯ್ತು. ಮಾವ, ನೀವು ಒಪ್ಪಿಗೆ ಕೊಟ್ಟರೆ ನಾನು ಹೋಗಿ ಪೇಮೆಂಟ್ ಮಾಡಿ ಬರ್ತೀನಿ. ಒಬ್ಬೊಬ್ಬರನ್ನು ಸಪ್ರೇಟ್ ಆಗಿ ಕರೆದು ನೀವು ಹೋಗಬೇಡಿ ಅಂತ ಹೇಳ್ಬೇಕಾ? ಒಬ್ರಿಗೆ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗೋದಿಲ್ವಾ? ಇದೇನು ಅಳಿ ಅಂದರೆ ನೀವು ನಮ್ಮ ಕುಟುಂಬನೇ ಅಲ್ವಾ? ಅಕ್ಕ, ಕೃಪಾಕರ್ ಹೇಳಿದ್ರಲ್ಲಿ ತಪ್ಪೇನಿದೆ? ನೀವು ಅವ್ರ ಮಾತನ್ನು ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳಿಲ್ಲ. ಕೃಪಾಕರ್ ಏನೋ ನಮ್ಮ ಫ್ಯಾಮಿಲಿಯವ್ರಲ್ವಲ್ಲ? ರಾಣಿ, ಏನು ಮಾತು ಅಂತ ಆಡ್ತಿದ್ಯಾ ನೀನು? ರೀ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತಾರೆ. ಕೃಪಾಕರ್ಗೆ ಭವಾನಿ ಕೊಟ್ಟು ಮದುವೆ ಮಾಡಿದ್ಮೇಲೆ ಆ ಫ್ಯಾಮಿಲಿಗೂ ಈ ಫ್ಯಾಮಿಲಿಗೂ ಯಾವ ಕನೆಕ್ಷನ್ನೂ ಇಲ್ಲ. ಚಿಕ್ಕಮ್ಮ, ಏನಿನ್ ಮಾತಿನ ಅರ್ಥ? ಮಗಳನ್ನ ಮದುವೆ ಮಾಡಿಕೊಟ್ರೆ ಕರಳು ಸಂಬಂಧನೇ ಕಡ್ದು ಹೋಗುತ್ತಾ? ಭವಾನಿ, ಯಾಕೆ ಇಷ್ಟೊಂದು ಹೈಪರ್ ಆಗ್ತಿದ್ಯಾ? ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಯಾರ್ಯಾರು ಕುಟುಂಬಕ್ಕೆ ಸಂಬಂಧ ಪಟ್ಟಿದ್ದಾರೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಷ್ಟೇ. ನೀವು ಹೊರಗಡೆಯಿಂದ ಬಂದವರು. ಅಪ್ಪ, ಏನಪ್ಪ ನೀವು? ಚಿಕ್ಕಮ್ಮ ಅಷ್ಟೆಲ್ಲ ಮಾತಾಡ್ತಿದ್ದಾರೆ, ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ದೀರಲ್ಲ. ಓಹೋ, ದೊಡ್ಡವ್ರ ಮೇಲೆ ಮಾತಾಡೋ ಅಷ್ಟು ನಾಲ್ಗೆ ಉದ್ದ ಆಗಿದೆಯಾ ನಿನಗೆ? ಮಾತಾಡು. ಅದೇನು ಮಾತಾಡ್ತೀಯೋ ನಾನು ಕೇಳ್ತೀನಿ. ಅಮ್ಮ ಪ್ಲೀಸ್ ಸ್ಟಾಪ್ ಮಾಡು. ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ಭವಾನಿ ಅಕ್ಕ ಈ ಮನೆ ಮಗಳಲ್ಲ ಅಂದಮೇಲೆ ನಾನು ಈ ಮನೆ ಮಗಳಲ್ಲ. ನನಗೂ ಮದುವೆ ಆಗಿದೆ ಅಲ್ವಾ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಮಾತೇ ನಿಜ ಆಗಿದ್ರೆ ನಾನು ಈ ಫ್ಯಾಮಿಲಿಗೆ ಸಂಬಂಧಪಟ್ಟವಳಲ್ಲ. ನನ್ನ ಗಂಡನೂ ಈ ಫ್ಯಾಮಿಲಿಗೆ ಸೇರಲ್ಲ. ಹಾಗಿದ್ರೆ ನಾವಿಲ್ಲೇನು ಮಾಡ್ತಾ ಇದ್ದೀವಿ? ಈ ವೇದ, ನಿನ್ನ ವಿಷಯನೇ ಬೇರೆ ಕಣೆ. ಅದು ಹೇಗೆ ಬೇರೆ ಆಗತ್ತೆ ಚಿಕ್ಕಮ್ಮ? ಎಡಗಣ್ಣಿಗೊಂದು ನ್ಯಾಯ, ಬಲ್ಗಣ್ಣಿಗೊಂದು ನ್ಯಾಯನಾ? ಈ ವಿಷಯದಲ್ಲಿ ನಾನು ಅಕ್ಕನಿಗೆ ಸಪೋರ್ಟ್ ಮಾಡ್ತೀನಿ. ಆಚೆ ಹೋಗೋದಾದ್ರೆ ನನ್ನ ಗಂಡನೇ ಹೋಗಲಿ. ಅಯ್ಯಲ್ಲೇ, ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ದೇನೆ? ಅಲ್ಲ, ನಿಮ್ಮ ಜಗಳದಲ್ಲಿ ನನ್ನನ್ನು ಯಾಕೆ ಮಧ್ಯೆ ತರ್ತೀಯಾ? ಹೊರಗಡೆ ಹೋದ್ರೆ ಮಾವ ಸಾವು ಅಂತ ಹೇಳ್ತಿದ್ದಾರೆ. ಅದನ್ನ ಕೇಳಿನೂ ನಾನು ಹೊರಗಡೆ ಹೋಗ್ಬೇಕಾ? ಸಾಕು, ಸುಮ್ಮನೆ ನಿಂತ್ಕೊಳ್ಳಿ. ನನ್ನ ಕುಟುಂಬ ಕೂಡು ಕುಟುಂಬವಾಗಿರ್ಬೇಕು. ಇಲ್ಲಿ ಪ್ರೀತಿ ಹಂಚಬೇಕೆ ಹೊರತು ನೋವನ್ನಲ್ಲ. ಎಲ್ರೂ ನಾನು ಒಂದೇ ಸೂರ್ನಡಿ ತಂದಿರೋದು ಎಲ್ಲರೂ ಚೆನ್ನಾಗಿ ಬಾಳಿ ಬದುಕಲಿ ಅಂತ, ಈ ರೀತಿ ಕಿತ್ತಾಡ್ಲಿ ಅಂತಲ್ಲ. ನೀವೇ ಈ ರೀತಿ ಕಿತ್ತಾಡ್ಕೊಂಡು ಸಪ್ರೇಟ್ ಹೋಗೋದಾದ್ರೆ ಹೋಗಿ. ರೀ, ನಿಂತ್ಕೊಳ್ರಿ.